ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೂಪರ್ ಆಲ್ ವಿತ್ ವೆರಿ ಹೆಲ್ತಿ. ಇವತ್ತು ನಾನು ಬ್ರೆಡ್ ಟೋಸ್ಟ್ ಮಾಡ್ತಾಯಿದ್ದೀನಿ. ಇದು ಹೋಮ್ ಮೇಡ್ ಬ್ರೆಡ್ ಟೋಸ್ಟ್. ಇದಕ್ಕೆ ನಾನು ಒಂದು ಕ್ಯಾರೆಟು, 2 ಈರುಳ್ಳಿ, ಒಂದು 3 ಹಸಿರುಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚಾಪ್ ಮಾಡ್ಕೊತಾ ಇದ್ದೀನಿ. ಇದನ್ನು ಸಣ್ಣಗೆ ಚಾಕುನಲ್ಲಾದರೂ ಸಣ್ಣಗೆ ಹೆಚ್ಚಿಟ್ಕೊಳ್ಳಿ. ನೋಡಿ, ಚಾಪ್ ಆಗಿದೆ. ನೆಕ್ಸ್ಟ್ ಇದಕ್ಕೆ ಒಂದು ಬಾಣಲೆ ತಗೊಳ್ಳಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ನೆಕ್ಸ್ಟ್ ಇದಕ್ಕೆ ನಾನು ಚಾಪ್ ಆಗಿರೋ ಆನಿಯನ್ನು, ಕ್ಯಾರೆಟು, ಗ್ರೀನ್ ಚಿಲ್ಲಿ ಎಲ್ಲನೂ ಮಿಕ್ಸ್ ಮಾಡಿ ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಪೌಡ್ರ್ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ಒಂದು ಈರುಳ್ಳಿ ಸ್ಮೆಲ್ಲು ಹೋಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು, ಹೈ ಫ್ಲೇಮಲ್ಲಿ ಫ್ರೈ ಮಾಡಬೇಡಿ, ಲೋ ಫ್ಲೇಮಲ್ಲೇ ಫ್ರೈ ಮಾಡಿ. ಇದು ಫ್ರೈ ಆಗಿದೆ. ಇದನ್ನು ಸಪ್ರೇಟ್ ಎತ್ತಿಟ್ಕೊಂಡು ನಾನು ತವ ಇಟ್ಟು ಅದರಲ್ಲಿ ಎಣ್ಣೆ ಅಥವಾ ಬಟರ್ ಅಂದರೆ ಬೆಣ್ಣೆ ಇದ್ದರೂ ಆ್ಯಡ್ ಮಾಡ್ಕೊಬೋದು, ಇಲ್ಲ ತುಪ್ಪ ಇದ್ದರೂ ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ತವಾಗೆ ಸ್ಪ್ರೆಡ್ ಮಾಡಿ ಬ್ರೆಡ್ ಇಟ್ಟು. ನೋಡಿ, ಈ ಗೊಜ್ಜಿಗೆ ನಾನು ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಲೆಮನ್ ಜ್ಯೂಸ್ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ಬ್ರೆಡ್ನ ಒಂದು ಸೈಡು ಟೋಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಇನ್ನೂ ಒಂದು ಸೈಡ್ಗೆ ಸ್ವಲ್ಪ ಟೋಸ್ಟ್ ಮಾಡಿಕೊಂಡು ಅದಕ್ಕೆ ಈ ಗೊಜ್ಜನ್ನ ಆ್ಯಡ್ ಮಾಡಿ ಈ ಥರ ಮೇಲೆ ಇನ್ನೂ ಒಂದು ಬ್ರೆಡ್ಡನ್ನು ಇಟ್ಟು ಈ ಥರ ಚಾಕುನಲ್ಲಿ ಇಲ್ಲ ಪ್ಲೇಟಲ್ಲಾದರೂ ಆ ಥರ ಪ್ರೆಸ್ ಮಾಡಿ ಈ ಥರ ಚಾಕುನಲ್ಲಿ ಕಟ್ ಮಾಡಿದ್ರೆ ಹೋಮ್ ಮೇಡ್ ಬ್ರೆಡ್ ಟೋಸ್ಟ್ ರೆಡಿ ಇರುತ್ತೆ ಫ್ರೆಂಡ್ಸ್. ಇದನ್ನು ಈವ್ನಿಂಗ್ ಸ್ನ್ಯಾಕ್ಸು, ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು. ಇದನ್ನು ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೋಡಿ, ರೆಡಿ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.